ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಯಿತ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಬೋಳುಗುಡ್ಡೆ. ಶೃಂಗೇರಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಶೃಂಗೇರಿ ಮುಖ್ಯ ಬಸ್ ನಿಲ್ದಾಣದಿಂದ ಕೆಲವೇ ಕಾಲ್ನಡಿಗೆ ದೂರದಲ್ಲಿರುವ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನವಸತಿ ಪ್ರದೇಶ ಈ ಬೋಳುಗುಡ್ಡೆ. ಮಧ್ಯಮ ವರ್ಗದ ಕುಟುಂಬವೇ ವಾಸವಾಗಿರುವ ಈ ಪ್ರದೇಶದಲ್ಲಿ ಸುಮಾರು ಮನೆಗಳಿವೆ. ಈ ಪ್ರದೇಶ ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ ಎಂದು ಕಾಣುತ್ತಿದೆ. ಮಧ್ಯಮ ವರ್ಗದವರೇ ಹೆಚ್ಚು ವಾಸವಾಗಿರುವ ಈ ಪ್ರದೇಶದಲ್ಲಿ ಹಲವು ಮೂಲ ಸೌಕರ್ಯಗಳಿದ್ದರೂ ಸೂಕ್ತ ನಿರ್ವಹಣೆಯ ಕೊರತೆಯಿಂದ ಇಲ್ಲಿ ವಾಸವಾಗಿರುವ ಜನರಿಗೆ ತೀವ್ರ ತೊಂದರೆಗಳಾಗುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ. ಅದರಂತೆ ಬೋಳುಗುಡ್ಡೆ ಪ್ರದೇಶಕ್ಕೆ ಹೋದ ನಮ್ಮೂರ್ ನ್ಯೂಸ್ ತಂಡಕ್ಕೆ ಅಲ್ಲಿನ ಗ್ರಾಮಸ್ಥರಾದ ರೇವಂತ್ ನಾಯಕ್ ಗ್ರಾಮಸ್ಥರು ಅನುಭವಿಸುತ್ತಿರುವ ತೊಂದರೆಗಳನ್ನು ವಿವರಿಸಿದರು. ಮುಖ್ಯ ರಸ್ತೆಯಿಂದ ಬೋಳುಗುಡ್ಡೆಗೆ ಹೋಗಲು ಸೂಕ್ತ ರಸ್ತೆಯ ಕೊರತೆ ಇದ್ದು ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ವಿದ್ಯುತ್ ಕಂಬಗಳು ವಾಲಿದ್ದು ಈಗಲೂ ಆಗಲೂ ಬೀಳುವ ಹಂತದಲ್ಲಿದೆ. ಮಳೆ ಬಂದರೆ ಗುಡ್ಡದ ಮೇಲಿಂದ ಬರುವ ಸಂಪೂರ್ಣ ನೀರು ಸೂಕ್ತ ಚರಂಡಿ ನಿರ್ವಹಣೆ ಇಲ್ಲದೆ ಸೀದಾ ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತಿದ್ದು ಜೊತೆಗೆ ಕಲ್ಲು ಮಣ್ಣು ಕಸ ರಸ್ತೆ ಮೇಲೆ ನಿಂತಿದೆ. ಹಲವು ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಕೆಲಸ ಆಗದೇ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಯಿಂದ ಈಗ ರೋಡು ಸಮಸ್ಯೆ, ಚರಂಡಿ ಎಲ್ಲ ಇದೆ. ನೀವು ಹೇಳ್ತಿದ್ದೀರಾ, ನಿಮ್ಗೆ ಯಾವ ಥರ ತೊಂದರೆ ಆಗ್ತಿದೆ ಅನ್ನೋದು? ನಮಗೆ ಈಗ ಸುಮಾರು ವರ್ಷಗಳಿಂದ ಅಂದರೆ 3 ವರ್ಷದಿಂದ ಅಲ್ಲಿ ಆ ಕಡೆ ಸೈಡ್ ದರೆ ಕುಸಿತ ಆಗಿತ್ತು. ಅಲ್ಲಿಂದ ಎಲ್ಲ ಅರ್ಜಿ ಕೊಟ್ಟು ಎಲ್ಲ ಸರಿ ಮಾಡಿ ಕೊನೆಗೆ ಅದು ಸರಿ ಆಗಲಿಲ್ಲ. ನಾವು ಸರಿ ಮಾಡಿ ಅಂತೆಲ್ಲ ಇವು ಗ್ರಾಮಸ್ಥರೆಲ್ಲ ಸೇರಿ ಹೋಗಿ ಅರ್ಜಿ ಕೊಟ್ಟರೆ ಆಗಲಿಲ್ಲ. ಕೊನೆಗೆ ಈ ರೋಡ್ ಒಂದು ಪ್ರೈವೇಟ್ ಜಾಗ ಅಂತೇಳಿ ಇದು ಮಾಡಿಕೊಂಡ್ರು. ಕೊನೆಗೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ರೋಡ್ ಬಿಡಿಸ್ಕೊಂಡ್ವಿ. ಒಂದು 10 ಅಡಿ ರೋಡ್ ಚರಂಡಿಯಿಂದ 10 ಅಡಿ ಅಳತೆ ಮಾಡಿ ಅವರು ಪ್ರೈವೇಟ್ ಅವರು ಬಿಡಿಸ್ಕೊಂಡ್ವಿ. ಬಿಡಿಸ್ಕೊಂಡ ನಂತರದಲ್ಲಿ ಅವರು ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಹಾಕಿದ್ಮೇಲೆ ಅವ್ರ ಜಾಗದಲ್ಲಿ ಹೈವೇ ಅವರು ನ್ಯಾಷನಲ್ ಹೈವೇ 169 ಅವ್ರು ಬಂದು ಅವ್ರಿಗೆ ಎಲ್ಲಿಗೂ ಬೇಕಾಗಿತ್ತು ಮಣ್ಣು. ಅದನ್ನ ನಮ್ಮ ರಸ್ತೆ ಈ ಕಡೆಯಿಂದ ತಕೊಂಡು ಹೋಗಿ ಇಲ್ಲಿ ಹೊಂಡ ತೋರಿಸಿದ್ದಾರೆ. ನೀವು ಬೇಕಾದ್ರೆ ಇಲ್ಲ ನೋಡ್ಬೋದು ನೀವು. ಅದನ್ನ ಈಗ ಜನಗಳಿಗೆಲ್ಲ ಭಾರಿ ತೊಂದರೆ ಆಗ್ತಿದೆ ಓಡಾಡಕ್ಕೆ. ಈ ಚರಂಡಿ ನೋಡಿದ್ರೆ ಈಗ ಚರಂಡಿಗೆ ಫುಲ್ ಮುಚ್ಚೋಗ್ಬಿಟ್ಟಿದೆ, ನೀರು ಹೋಗ್ತಾ ಇಲ್ಲ, ಎಲ್ಲಿ ಏನೂ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ರು ಪ್ರತಿ ಸಲ ನಾವು ಕಂಪ್ಲೇಂಟ್ ಮಾಡಿದಾಗ್ಲೂ ಬಂದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಬರ್ತಾರೆ ಹೋಗ್ತಾರೆ, ಬೇಸಿಗೆಯಲ್ಲಿ ಒಬ್ಬರು ಸಹಿತ ಮುಖ ಕಾಣಲ್ಲ. 15 ವರ್ಷದಿಂದ ನಮ್ಮ ಬೋಳುಗುಡ್ಡೆಗೆ ಯಾವುದೇ ಥರ ಅನುದಾನನೂ ಬಂದಿಲ್ಲ. ಒಂದು ಚರಂಡಿನೂ ಮೇಲೆ ಹೋಗಿದ್ರೆ ಚರಂಡಿ ಎಷ್ಟು ಬ್ಲಾಕ್ ಆಗಿದೆ, ಅಲ್ಲಿಂದನೇ ರೋಡಿನ ಬರೋ ನೀರು ಚರಂಡಿ ಹೋಗ್ತಿಲ್ಲ, ರೋಡಲ್ಲೇ ಬಂದು ಈ ರೋಡಲ್ಲಿ ಬಂದು ಎಲ್ಲ ಕಲ್ಲು ಮಣ್ಣು ಎಲ್ಲ ಇದಾಗ್ತಾ ಇರೋದು. ಅವ್ರಿಗೆ ಹೇಳಿದ್ರು ಕೂಡ ಏನು ಯಾವ ಥರದ ರೆಸ್ಪಾನ್ಸ್ ನಮಗೆ ಸಿಗಲ್ಲ. ಹಾಗೆ ಇವರಿಗೆ ಮೆಂಬರ್ಗಳಿಗೆ ಹೇಳಿದ್ರು ಬರ್ತಾರೆ, ಅವ್ರ ಪಾಪ ಅವರಲ್ಲಿ ಏನು ಮಾಡ್ತಾರೆ, ವಿಡಿಯೋಗಳಿಗೆ ಹೋಗಿ ವಿಡಿಯೋಗೂ ಮಾತಾಡ್ತೀವಿ ನಾವು. ವಿಡಿಯೋಗೂ ಮಾತಾಡ್ತಾ ಇದ್ರೆ ಅವ್ರು ಹೇಳ್ತಾರೆ ಅನುದಾನ ಇಲ್ಲಪ್ಪ, ಅನುದಾನ ಇದೆ, ನಾನೇನು ಮಾಡೋಕ್ಕಾಗತ್ತೆ, ನಿನ್ನ ಹತ್ರ ಖರ್ಚಿದ್ರೆ ನೀನು ಏನಾರು ದುಡ್ಡಿದ್ರೆ ನೀವು ಖರ್ಚು ಮಾಡ್ತೀಯಾ, ಇಲ್ಲ ನೀನು ಹೆಂಗೆ ಖರ್ಚು ಮಾಡ್ತೀಯ, ಹಾಗೆ ನಮ್ಮ ಪರಿಸ್ಥಿತಿ ಅದೇ ಆಗಿದೆ. ನಮಗೆ ಅನುದಾನ ಇದ್ದರೆ ಖರ್ಚು ಮಾಡ್ತೀವಿ, ಇಲ್ಲ ನಾನು ಹೆಂಗೆ ಖರ್ಚು ಮಾಡೋಕ್ಕಾಗತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗೆ ನಾವು ಶಾಸಕರ MLA ಅವರಿಗೆ ಅವ್ರಿಗೆ ಕೇಳೋದು ಇಷ್ಟಪಡ್ತೀನಿ. ಇದು ಬೋಳುಗುಡ್ಡೆ ಅನ್ನೋದು ಅವರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಹೇಳ್ಬೋದು ಅವ್ರು ಬೋಳುಗುಡ್ಡೆ ಯಾವುದು ಅಂತ ಕೇಳಿದ್ರೆ ಬೋಳುಗುಡ್ಡೆ ಅಂತ ಇದೆಯೋ ನಮ್ಮ ಶೃಂಗೇರಿಲಿ ಅಂತೇಳಿ ಆ ಪಾಯಿಂಟು ಅವರಿಗೆ ತಲೆಗೆ ಬರ್ಬೋದು. ಆ ಥರ ಆಗಿದೆ. ಇಲ್ಲೇ ಹೋಗ್ತಾರೆ, ಇಲ್ಲೇ ಓಡಾಡ್ತಾರೆ, ಇಲ್ಲೇ ಬರ್ತಾರೆ, ಒಂದು ಸಲನೇ ನಿಲ್ಲಲ್ಲ, ಏನು ಮಾಡಲ್ಲ, ಏನಾಗಿದೆ, ಈ ಪರಿಸ್ಥಿತಿ ಹೇಗಿದೆ ಅಂತ ಅದನ್ನೂ ನೋಡಲ್ಲ, ನೋಡಬೇಕು ಹೋಗ್ತಾರೆ. ಹಾಗೆ ತಹಸೀಲ್ದಾರ್ ಕೂಡ ಇಲ್ಲೇ ಹತ್ರವಳ್ಳಿ ಲೇಔಟಲ್ಲೇ ಅವರು ಅವ್ರಿಗೆ ದಾರಿಯಲ್ಲಿ ಓಡಾಡ್ಬೇಕು, ಅವ್ರಿಗೆ ಓಡಾಡ್ಬೇಕು, ನೋಡ್ಕೊಂಡು ಹೋಗ್ತಾರೆ. ಬಟ್ ಜನಗಳ ಸಮಸ್ಯೆ ಇದ್ದು ಕೇಳಕ್ಕೆ ಬಂದಿಲ್ಲ ನಮ್ಮ ಹತ್ರ. ನಾವು ಅದಕ್ಕೆ ಈಗ ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ತೀವಿ. ಹೀಗೆ ಪರಿಸ್ಥಿತಿ ಈಗ ಇದ್ದರೆ ಗ್ರಾಮಸ್ಥರೆಲ್ಲ ಸೇರಿ ನಾವು ತಾಲೂಕು ಆಫೀಸಿಗೆ ಹೋಗಿ ಅಲ್ಲೊಂದು ಸ್ಟ್ರೈಕನ್ನು ಮಾಡ್ತೀವಿ ಅಂತೇಳಿ ನಾವು ಈ ದಿವಸದಲ್ಲಿ ಹೇಳ್ತೀವಿ. ಗಮನಕ್ಕೆ 3 ವರ್ಷದಿಂದ ತರ್ತಾ ಇದ್ದೀವಿ. ಅವರು ಖುದ್ದಾಗಿ ಅತಿವೃಷ್ಟಿ ಅನಾವೃಷ್ಟಿ ಕಾರ್ಯಕ್ರಮ ನಡೆಯುತ್ತಲ್ಲ ವರ್ಷ ಅವಾಗಲೂ ನಾನು ಹೋಗಿ ಕೊಟ್ಟಿದ್ದೀನಿ. ಆದರೆ ಅಲ್ಲಿ AY ಅಂತ ಸುದೀಪ್ ಅಂತ ಯಾರೋ ಇದ್ದಾರೆ, ಅವರು ನಮಗೆ ಕೊಡ್ಲಿಕ್ಕೆ ಬಿಡಲಿಲ್ಲ. ಅವರು ಶಾಸಕರ ಹತ್ರ ಹೋಗ್ಲಿಕ್ಕೆ ಬಿಡಲಿಲ್ಲ. ನಮಗೆ ಸೈಡ್ ಕರ್ಕೊಂಡು ಹೋಗಿ ತೋರಿಸಿ ನಿಮ್ಗೆ ಅನುದಾನ ಬಂದಿದೆ, 30 ಲಕ್ಷ ಬಂದಿದೆ ವಾಲಿಗೆ, ನಾವು ಕಟ್ಟಿಸ್ಕೊಡ್ತೀವಿ ಅಂತೇಳಿ 2 ವರ್ಷ ಅಂತ ಹೇಳಿ ಅವ್ರ ಹತ್ರ ಹೋಗ್ಲಿಕ್ಕೆ ನಮಗೆ ಬಿಡ್ತಾ ಇಲ್ಲ ಶಾಸಕರ ಹತ್ರ. ಅವ್ರ ಹತ್ರ ಶಾಸಕರಿಗೊಂದು, ಮತ್ತೆ AI ಒಂದು, PDO ಆಮೇಲೆ ತಹಸೀಲ್ದಾರ್ಗೊಂದು, ಎಲ್ಲರಿಗೊಂದು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅರ್ಜಿ ಏನೇನು ಸಮಸ್ಯೆ ಏನಿದೆ ಅದು ಅರ್ಜಿ ತಗೊಂಡು ಹೋಗ್ತೀವಿ. ಎಲ್ಲ ಗ್ರಾಮಸ್ಥರೆಲ್ಲ ಸೈನ್ ಹಾಕಿ ತಗೊಂಡು ಹೋಗ್ತಾ ಇದ್ದೀವಿ. ಆದರೂ ಅವ್ರು ಬಂದ್ಬಿಟ್ಟು ನಮಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬಂದು ನೋಡ್ತಾನೂ ಇಲ್ಲ. ನಾಳೆ ಏನಾದ್ರು ನೀವು ಅಲ್ಲಿ ಮೇಲ್ಗಡೆ ದರೆ ಕುಸಿತಾಗಿದೆ, ರೋಡ್ ಅಡಿಗಡೆ ಮಣ್ಣು ಹೋಗಿದೆ,
ನೀವು ಬೇಕಾದ್ರೆ ಒಂದ್ಸಲ ಬಂದು ನೋಡಿ ಅದನ್ನ ಮಾಡ್ಕೊಂಡು ಅದನ್ನ ಪಬ್ಲಿಷ್ ಮಾಡಿ ಅವಾಗಾದ್ರೆ ನಮಗೆ ನ್ಯಾಯ ಸಿಗುತ್ತಾ ನಾವು ನೋಡ್ತೀವಿ. ಈಗ NH 169 MP ಅವರಿಗೆ ಸೇರುತ್ತೆ. ಅದು MP ಅವರಿಗೆ ಗಮನಕ್ಕೆ ಬಂದಿದ್ದೀರಾ ನೀವು? MP ಅವ್ರ ಗಮನಕ್ಕೆ ಅಂತ ಹೇಳಿದ್ರೆ ಅವರು ನಾವು ಗಮನಕ್ಕೆ ಬೇರೆ ತಂದಿಲ್ಲ. ನಮಗೆ ಮೇನ್ ಮನೆಗೆ ಈಗ ರಸ್ತೆ ನಮಗೆ ಈಗ 169 ಅವರಿಗೆ ನಾವು ಹೇಳಿದ್ದೀವಿ, ರೋಡ್ ಮಾಡ್ತಾನೆ ಹೇಳಿದ್ದೀವಿ, ನೀವು ಬಣ್ಣ ಹಾಕ್ಕೊಡಿ ಕರೆಕ್ಟಾಗಿ ಅಂತೆಲ್ಲ ಹೇಳಿದ್ವಿ. ಅದ ಮಾಡಲಿಲ್ಲ. BSNL ಕೇಬಲ್ ಅವ್ರು ಬಂದರು, ಅವರು ಒಂದಷ್ಟು ಬಣ್ಣ ತೆಗೆದು ಇಲ್ಲಿ ಗೊಚ್ಚೆ ಮಾಡಿಟ್ಟಿದ್ದಾರೆ. ಬೈಕ್ ಎಲ್ಲರೂ ವಯಸ್ಕರಾದವರು ಇರೋದು ಬಿಟ್ಟರೆ ಹುಡುಗರು ಯಾರು ಇಲ್ಲ. ಇಲ್ಲಿ ಹುಡುಗರಿಂದ 4-5 ಜನ ಇದ್ದಾರೆ, ಮತ್ತೆಲ್ಲ ವಯಸ್ಸಾದವರು ಇರೋದು. ಹೋಗ್ಬೇಕು ಒಂದು ಆಟೋ ಹೋಗ್ಬೇಕು ಬರಬೇಕು. ಇದೇ ಅಭಿನವ ತೀರ್ಥ ಹಾಸ್ಪಿಟ್ಲಿಗೆ ಇಲ್ಲೊಬ್ರು ಪೇಷಂಟ್ ಹೋಗ್ತಾರೆ, ಪಾರ್ಶ್ವ ಹೊಡೆದಿರೋದು, ಸ್ಟ್ರೋಕ್ ಆಗಿರೋದು. ಅವರು ಪ್ರತಿ ಸಹ ಹೋಗಲೇಬೇಕು ಬರಲೇಬೇಕು ಟ್ರೀಟ್ಮೆಂಟಿಗೆ. ಬಟ್ ಆಟೋ ಬರ್ತಿಲ್ಲ ಅಂತ 4 ದಿವಸ ಆಯ್ತು ಅವರು ಟ್ರೀಟ್ಮೆಂಟಾಗಿ ಹೋಗದೆ. ಅವ್ರು ಅವ್ರ ಮನೆಯವ್ರು ನನಗೆ ಅಳ್ತಿದ್ದಾರೆ, ಎಲ್ಲರೂ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಅವ್ರು ಸರಿ ಮಾಡ್ತಾರೆ, ನಮ್ಮ ತಂದೆಗೆ ಹಿಂಗಾಗಿದೆ ಅಂತ ಪಾಪ ಅವ್ರ ಮಗಳು ನಮ್ಮ ಕೇಳಿ ಅಳ್ತಿದ್ದಾಳೆ. ನಾವಾರು ಏನು ಮಾಡೋಕ್ಕಾಗತ್ತಿಲ್ಲ, ಸ್ವಲ್ಪ ದುಡ್ಡು ಬೇಕಾಗಕ್ಕೆ ಸಾಧಾರಣ 50,000 ರೂಪಾಯಿ ಖರ್ಚಾಗುತ್ತೆ ಜಲ್ಲಿ ಇದೆಲ್ಲ ಹಾಕ್ಲಿಕ್ಕೆ. ಸೊ ಈ ಸಮಸ್ಯೆನ ನಾವು ಈಗ ತಹಸೀಲ್ದಾರಿಗೆ ಮತ್ತು ಇದಕ್ಕೆಲ್ಲ ಹೇಳ್ಬೇಕಂತಿದ್ದೀವಿ, ಹೇಳಿದ್ದೀವಿ. ಅವ್ರಿಗೇನು ಗೊತ್ತಾಗೋದಿಲ್ಲ. ಮತ್ತೀಗ ಮಳೆ ಜಾಸ್ತಿ ಆದಂಗೆ ಈಗ PDO ಕಡೆಯಿಂದ ಕಳಿಸ್ತಾರೆ ಜನ, ಕಾಳಜಿ ಕೇಂದ್ರ ಹೋಗಿ ಅಂತೆಲ್ಲ ಕಳ್ಸೋಕ್ಕೋಸ್ಕರ ಅದು ಸ್ಟಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಮನೆ ಕೊಟ್ಟು ಸೈನ್ ಹಾಕ್ಸ್ಕೊಂತಾರೆ. ಹಾಗಾಗಿ ನಮಗೆ ಒಂದು ಹೇಗಾದ್ರೆ ನಿಮ್ಮ ಮುಖಾಂತರ ಏನಾದ್ರು ನಮಗೊಂದು ನ್ಯಾಯ ಕೊಟ್ಟು ಮಾಡ್ಕೊಡ್ತೀವಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ನಾವು ಸುಮಾರು 3 ವರ್ಷದಿಂದ ಕರೆಂಟಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಆದರೆ ಸಮಸ್ಯೆ ಏನಂತ ಕೇಳಿದ್ರೆ ಇಲ್ಲಿ 3 ಕಂಬನೂ ಬಗ್ಗಿದೆ, ಫುಲ್ ವಾಲ್ ಹೋಗಿದೆ ಇದಕ್ಕೆ ಧರೆ ಕುಸಿತಕ್ಕೆ. ಆದರೆ ಈಗ ನಾವು KB ಹೋಗಿ ಇವೆಲ್ಲ ಇದು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಯಾವುದೇ ಥರದ್ದು ಇದು ಮಾಡಲ್ಲ, ಏನು ರೆಸ್ಪಾನ್ಸ್ ಮಾಡಲ್ಲ. ಬಿದ್ದರೆ ನಾವು ನೋಡ್ಕೊತೀವಿ, ನಿನ್ನೆ ಆಗ್ತಲ್ಲ ಬಿಸಿ ಬೀಳಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಅಂತೆಲ್ಲ ಚಾಲೆಂಜ್ ಕಟ್ತೀವಿ ನಮ್ಮ ಹತ್ರನೇ KB ಅವರು. ಸೊ ನಾವು ಹೇಳ್ತೀರ ನೋಡಿ, ಗ್ರಾಮಸ್ಥರ ಸೇರಿ ಗುಜ್ಜು ಕೊಟ್ಟಿದ್ದೀವಿ, ನೀವೇ ನೋಡ್ತಿರ್ಬೋದು, ನಾವೇ ಗುಜ್ಜು ಕೊಟ್ಟಿದ್ದ ತೆಗೆದ್ರೆ ಬೀಳುತ್ತೆ. ನಾವು ಹೇಳಿದ್ರೆ ಅವ್ರಿಗೆ ಬೀಳಲ್ಲ, ಅದು ತೆಗೆದ್ರೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಅಲ್ಲೊಂದು ಕಂಬ ನೋಡಿ, ಅದು ಅಷ್ಟೇ, ಅದು ಫುಲ್ ವಾಲ್ ಇದೆ. ನಿಮಗೆ ಕ್ಯಾಮ್ರಾದಲ್ಲೂ ಕಾಣೋದು ಸೀದಾ ಕಂಬ ಎಷ್ಟು ಸ್ಟ್ರೈಟ್ ಇರುತ್ತೋ ಅಷ್ಟು ಕ್ರಾಸ್ ಇರುತ್ತೋ ನೀವೇ ನೋಡ್ಬೋದು. ಎಷ್ಟು ವಾಲಿದೆ ಅದ್ರ ಪಕ್ಕ ಅದು ವಾಲಿದೆ. 3 ಕಂಬನೂ ಫುಲ್ಲು ವಾಲಿದೆ, ಲೈನ್ಸ್ ಎಲ್ಲ ಲೂಸ್ ಆಗಿದ್ದಾವೆ. ಸರಿ ಮಾಡಿ ಅಂಥೇಳಿ ನಾವು ಇದು ಒಂದು ಕೇಳ್ಕೊತೀವಿ ಅಷ್ಟೇ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.